ಮಹಾಭಾರತದ ಬಗ್ಗೆ ಇಂದಿಗೂ ನಾನಾ ಗೊಂದಲಗಳಂತೂ ಇದ್ದೇ ಇದೆ. ಆದರೆ ಕೆಲವರಂತೂ ಮಹಾಭಾರತ ನಡೆದೇ ಇಲ್ಲ ಅನ್ನೋ ಮೊಂಡುವಾದವನ್ನ ಮುಂದಿಡ್ತಾರೆ. ಮಹಾಭಾರತ ಮಹಾಕಾವ್ಯವನ್ನ ವ್ಯಾಸರು ರಚಿಸಿದರು ಎನ್ನುವುದು ದಾಖಲೆ. ಇದನ್ನೇ ಮೊಟ್ಟ ಮೊದಲು ಇಡೀ ವಿಶ್ವದಲ್ಲಿಯೇ ಇತಿಹಾಸ ಎಂದು ಕರೆದರು ವ್ಯಾಸ ಮಹರ್ಷಿಗಳು. ಮಹಾಭಾರತ ಭಾರತೀಯರ ಧಾರ್ಮಿಕ ಕೃತಿ. ಇದನ್ನ ಮೊದಲು ಪಾಂಡವ ರಾಜಕುಮಾರ ಅರ್ಜುನನ ಮರಿಮೊಮ್ಮಗನಾಗಿದ್ದ ವೈಶಂಪಾಯನ ಋಷಿ ವ್ಯಾಸರ ಶಿಷ್ಯನಾಗಿದ್ದ. ಇವರೇ ತಕ್ಷಶಿಲೆಯಲ್ಲಿ ಜನಮೇಜಯನಿಗೆ ಬೋಧಿಸುತ್ತಾರೆ. ಮಹಾಭಾರತ ಜಯ ಎಂಬ ಗ್ರಂಥದಿಂದ ನಿಷ್ಪನ್ನವಾಗಿದೆ ಎಂದು ಕೆಲವರ ಪ್ರತೀತಿ. ಮಹಾಭಾರತದಲ್ಲಿ ಕಂಡುಬರುವ ಘಟನೆಗಳು ನಿಜವಾದ ಘಟನೆಗಳನ್ನು ಆಧರಿಸಿ ಬರೆದಿದ್ದೋ ಅಲ್ಲವೋ ಎಂಬುದು ಕೆಲವರಲ್ಲಿ ಇಂದಿಗೂ ಚರ್ಚಾಸ್ಪದ ವಿಷಯಗಳು. ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಈ ಘಟನೆಗಳು ನಡೆದ ಸಂದರ್ಭ ಸುಮಾರು ಕ್ರಿಸ್ತಪೂರ್ವ 1400 ವರ್ಷಗಳ ಹಿಂದೆ. ಇನ್ನು ಮಹಾಭಾರತದ ಘಟನೆಗಳನ್ನು ಅವಲೋಕಿಸಿ ಭಾರತೀಯ ಪಂಚಾಂಗದ ಕಾಲ ನಿರ್ಣಯ ಮಾಡಿದ ಹಲವು ವಿದ್ವಾಂಸರ ಪ್ರಕಾರ ಸುಮಾರು ಕ್ರಿಸ್ತಪೂರ್ವ 3100 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾಗುತ್ತೆ. ಇಂದಿಗೂ ಮಹಾಭಾರತವೆಂದರೆ ಅದೊಂದು ಇಡೀ ಭಾರತದ ಹಾಗೂ ಸನಾತನಿಗಳ ಅಸ್ಮಿತೆ. ಮಹಾಭಾರತ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದರೂ ಎನ್ನಲಾದ ಒಂದು ನಾಗರಿಕತೆಯ ಬಗ್ಗೆ. ನಿಜಕ್ಕೂ ಈ ಉಲ್ಲೇಖ ಅಂದಿನ ಕಾಲದಲ್ಲಿದ್ದ ನಾನಾ ಉಪನಾಮ ಕುಲಗಳ ಬಗ್ಗೆ ಬೆಳಕು ಚೆಲ್ಲುವುದೊಂದು ಸತ್ಯ. ಅಷ್ಟಕ್ಕೂ ಈ ಅಸ್ಸೀರಿಯನ್ನರು ಅಂದ್ರೆ ಯಾರು? ಮಹಾಭಾರತದಲ್ಲಿ ಬರುವ ಅಸುರರಿಗೂ ಅಸ್ಸೀರಿಯನ್ನರಿಗೂ ಏನು ಸಂಬಂಧ